ಭಾರತ ಇದೇ ಮನೆ ಕಣೋ. ಬನ್ನಿ ಸರ್. ದಾರಿ ಬಿಡಿ ಸರ್. ಬನ್ನಿ ಮಾವ. ಸುಮ್ಮನಿರೇ. ಸರ್ ಏನು ಮಾಡ್ತಾ ಇದ್ದೀರಾ? ಬನ್ನಿ ಸರ್ ಈ ಕಡೆ. ಸರ್ 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 ನಿಂತ್ಕೊಳ್ಳಿ ಸರ್. ಹಲೋ ಮೇಡಮ್ಗೆ ನಾನು ಹೇಳ್ತೀನಿ, ಅವ್ರನ್ನ ಕಳಿಸಿ. ಸರಿ. ಏನು ಇಬ್ಬರು ರೈಡ್ ಮಾಡೋರ ಥರ ಬಂದಿದ್ದೀರಾ? ಓ, ಹೇಗಿದ್ದೀನಿ ನಾನು ಅಂತ ನೋಡ್ಕೊಂಡು ಹೋಗೋದಕ್ಕೆ ಬಂದ್ರಾ? ನೋಡಿ ಹೀಗಿದ್ದೀನಿ. ಎಲ್ಲ ನಿಮ್ಗಳ ಆಶೀರ್ವಾದ, ಪ್ರೀತಿ. ಒಂದು ಟೈಮಲ್ಲಿ ಆಳ್ತಾ ಇದ್ದವನು ಈಗ ಹಾಳಾಗಿದ್ದೀನಿ. ಆದರೆ ಅಳ್ತಾ ಇಲ್ಲ, ಅದು ತುಂಬ ಇಂಪಾರ್ಟೆಂಟ್. ಇನ್ನೊಂಚೂರು ಕೆಲಸ ಇದೆ, ಮುಗಿಸ್ಬಿಟ್ಟು ನಿಮಗೆ ಟೀ ಮಾಡ್ಕೊಂಬರ್ತೀನಿ. ಕೂತಿ. ಜಯಪ್ರೋ ಏನು ಮಾಡ್ತಾ ಇದೆಯಾ ನೋಡು, ಇದನ್ನೆಲ್ಲ ಸಾಕು ಮಾಡು. ನಡಿ ಹೋಗೋಣ. ಬಿಡೋ, ಕೆಲಸ ಮಾಡ್ತಾ ಇದ್ದೀನಪ್ಪ, ಕಾಯಕವೇ ಕೈಲಾಸ. ಈಗ ಈ ಕೆಲಸನ ಅರ್ಧಕ್ಕೆ ಬಿಟ್ಟರೆ ಮತ್ತೆ ಫಸ್ಟಿಂದ ಶುರು ಮಾಡಬೇಕಾಗತ್ತೆ. ಕಷ್ಟ ಕೊಂಡ್ರೆ ಪದೇ ಪದೇ ಕೆಲಸ ಮಾಡೋದು. ಡೋಂಟ್ ಡಿಸ್ಟರ್ಬ್ ಮೀ. ಕೆಲಸ ಮಾಡಬೇಕು, ಕೆಲಸ ಮಾಡಿದ್ರೇ ಊಟ, ಹೊಟ್ಟೆ ಪಾಡು. ನೀನು ನನ್ನ ಜಯಬ್ರೋನ, ನಿನ್ನ ನಾನು ಈ ರೀತಿ ನೋಡ್ತಾ ಇರೋದು. ಹೌದಾ? ನಿಜವಾದ ಜೇಡಿ ಬ್ರೋ ಯಾರು, ಹೇಗಿದ್ದ ಅಂತ ನಿಂಗೇನಾದರೂ ಗೊತ್ತೇನೋ? ನಿಂಗೇನಾದರೂ ಸಿಕ್ಕಿದ್ರೆ ಹೇಳೋ, ನಾನು ನೋಡಬೇಕು ಅವನನ್ನು. ನೆನಪಾಗ್ತಿಲ್ಲ, ಯಾಕೆಂದರೆ ಅವನನ್ನು ಮರೆತು ತುಂಬ ದಿನ ಆಯಿತು. ಕೆಲಸ ಮಾಡ್ತಾನೆ ಇದ್ದೆ, ಅವ್ರು ಬಂದ್ರಲ್ಲ, ಸೊ ಮಧ್ಯೆ ಸ್ವಲ್ಪ ಡಿಸ್ಟರ್ಬ್ ಆಯಿತು. ಏನು ಮಾಡ್ತಾ ಇದ್ದೀರಾ ನೀವು? ನಮ್ಮ ಅಣ್ಣನ ಹತ್ರ ಮನೆ ಕೆಲಸ ಮಾಡಿಸ್ತಾ ಇದ್ದೀರಲ್ಲ. ಭಾರತ ಇವಳೇ ಇವನಿಗೇನೋ ಮಾಡಿಸಿದಾಳೆ ಕಣೋ. ಇಲ್ಲಾಂದ್ರೆ ನಾನು ಅಳಿಮಯ್ಯ ಹಿಂಗಿರಕ್ಕೆ ಹೆಂಗೆ ಸಾಧ್ಯ ಮನೆ ಕೆಲಸ ಮಾಡಿಕೊಂಡು? ನನ್ನ ಬ್ರೋಗ್ ಏನು ಮಾಡಿದ್ದೀರಾ? ಅವ್ನು ಯಾವತ್ತೂ ಇದರ ಸೋಲು ಒಪ್ಕೊಂಡವನೇ ಅಲ್ಲ. ಸೋಲೋದಕ್ಕೂ ಟ್ಯಾಲೆಂಟ್ ಬೇಕು ಕಣಪ್ಪ. ಅರ್ಥ? ನೀನೀಗ ಟ್ಯಾಲೆಂಟ್ ಇಲ್ಲ ಅಷ್ಟೇ. ಈ ವಿಚಾರದಲ್ಲಿ ನಾನು ಗ್ರ್ಯಾಂಡ್ ಮಾಸ್ಟರ್. ಬರೀ ಸೋತಿಲ್ಲಪ್ಪ, ಏನಂತಾರೆ, ಸೋತು ಸುಣ್ಣ ಆಗೋದು ಅಂತಾರಲ್ಲ, ಹಾಗೆ. ಏನು ಗೊತ್ತಾ, ನನ್ನ ಲೈಫ್ ಈಗ ತುಂಬ ಸಿಂಪಲ್ ಆಗಿದೆ, ಹಾಯಾಗಿದೆ, ಕೂಲ್ ಆಗಿದೆ, ಒಂಥರ ಲೈಟ್ ಫೀಲ್ ಆಗ್ತಾ ಇದೆ ನನಗೆ. ನೋಡಪ್ಪ, ಕೆಲಸ ಮಾಡು, ತಿನ್ನು, ಮಲಗು, ವರ್ಕ್, ಈಟ್, ಸ್ಲೀಪ್ ಆ್ಯಂಡ್ ರಿಪೀಟ್, ಅಷ್ಟೇ. ಅದೇ ನನ್ನ ಲೈಫ್ ಈಗ. ಯಾರಿಗೋ ಬೇಕು ಪ್ರತಿಷ್ಠೆ, ಮಣ್ಣು ಮಸಿ, ಆಳು ಮೂಳು. ನಿನ್ನೆ ಏನಾಯಿತು ನೆನಪಿಲ್ಲ, ನಾಳೆ ಏನು ಅಂತ ಗೊತ್ತಿಲ್ಲ. ಇವತ್ತಿಂದಷ್ಟೇ, ಅಷ್ಟು ಮಾತ್ರ ಮ್ಯಾಟ್ರ್ ಆಗೋದು. ಅಷ್ಟಕ್ಕೆ ಯಾಕೋ ತಲೆ ಕೆಡಿಸ್ಕೋಬೇಕು? ನೀನೇ ಹೇಳು. ಆ್ಯಂಡ್ ನೀನು ಸೋಲೋದ್ರ ಬಗ್ಗೆ ಮಾತಾಡ್ತಿದ್ದೆ ಅಲ್ಲ, ನಿನಗೇನೋ ಅನುಭವ ಇದೆ ಸೋತು? ಹಾಂ, ಸೋಲೋದ್ರಲ್ಲೂ ಒಂಥರ ಮಜಾ ಇದೆ ಕಣೋ. ಒಂದು ಸಲ ಸೋತು ನೋಡು, ಆಗ ನಿನಗೆ ಗೊತ್ತಾಗತ್ತೆ. ಪಾರ್ಥ, ಗೆಲ್ಲೋ ಬರದಲ್ಲಿ ನಾವು ಸುಮ್ಮನೆ ಸುಸ್ತು ಮಾಡ್ಕೋತೀವಿ ಅಷ್ಟೇ. ನಾವುಗಳೆಲ್ಲ ರೇಸಲ್ಲಿದ್ದೀವಿ, ಆದರೆ ರೇಸಲ್ಲಿರೋ ಕುರಿಗಳು ನಾವು. ಯಾವಾಗ ಯಾರು ಬಂದು ನಮ್ಮನ್ನು ಬಲಿ ಆಗ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಅಷ್ಟೇ ಲೈಫು, ಸಿಂಪಲ್. ಮೊದಲು ಸೋತವ್ರನ್ನ ನೋಡಿ ನಗ್ತಾ ಇದ್ದೆ ನಾನು, ಆದರೆ ಈಗ ಲೈಫೇ ನನ್ನನ್ನು ನೋಡಿ ನಗ್ತಾ ಇದೆ. ಇಮ್ಯಾಜಿನ್ ಹೌ ಇಟ್ ಇಸ್. ಸಿಂಪಲ್ ಮಂತ್ರ ಏನು ಗೊತ್ತಾ? ಅನಿವಾರ್ಯತೆನ ಅನಿವಾರ್ಯವಾಗಿ ನಾವೇ ಒಪ್ಕೊಂಡ್ಬಿಡ್ಬೇಕು. ಇಲ್ಲ ಅನ್ಕೋ, ಅನಿವಾರ್ಯತೆನೇ ಅನಿವಾರ್ಯವಾಗಿ ನಮ್ಮನ್ನು ಒಪ್ಕೊಳ್ಳೋಕೆ ಮಾಡುತ್ತೆ. ಬ್ಲಡಿ ಅನಿವಾರ್ಯತೆ ಒಬ್ಬ ಮನುಷ್ಯನ ಕೈಲಿ ಏನೇನೋ ಮಾಡಿಸ್ಬಿಡುತ್ತೆ.
ಅಳಿಮಯ್ಯ, ಯಾಕೋ ಹಿಂಗೆ ಮಾತಾಡಿ ಹೊಟ್ಟೆ ಉರಿಸ್ತೀಯ? ನಿಂಗೆ ಯಾವ ಅನಿವಾರ್ಯತೆ ಇಲ್ಲ ಕಣೋ. ಚಿವಳು ನಿನ್ನನ್ನು ಕಟ್ಟಿ ಹಾಕಿದಾಳೆ, ಸುತ್ತ ಬೇಲಿ ಹಾಕಿದಾಳೆ. ಒದ್ದು ಹೊರಗೆ ಬಾರೋ. ಸಾರಿ, ಒಂದು ಸ್ಮಾಲ್ ಕರೆಕ್ಷನ್. ಇಲ್ಲಿ ಯಾರೂ ನನ್ನ ಕಟ್ಟಾಕಿಲ್ಲ, ನನಗೆ ನಾನೇ ಕಟ್ಟಾಕೊಂಡಿದ್ದೀನಿ. ಮೊದಲು ಜನ ನನ್ನ ಕೈ ಕೆಳಗಡೆ ಕೆಲಸ ಮಾಡ್ತಾಯಿದ್ರು, ಈಗ ನಾನು ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡ್ತಾಯಿದ್ದೀನಿ. ಅಷ್ಟೇ, ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ನೋಡು ಪ್ಲೀಸ್ ಈ ಥರ ಎಲ್ಲ ಮಾತಾಡ. ನಡಿ ಮನೆಗೆ ಹೋಗೋಣ. ಯಾವ ಮನೆ? ಯಾವ ಮನೆ? ಯಾರ ಮನೆ? ಎಲ್ಲಿದೆ ಮನೆ? ನಾನು ಬಿಟ್ಟು ಬಂದ ಮನೆನಾ ಅಥವಾ ನನ್ನನ್ನು ಬಿಟ್ಟು ಮನೆನಾ? ಏಯ್ ಹೋಗ್ರು, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ, ಹೋಗಿ. ನನ್ನ ಕೆಲಸಕ್ಕೆ ಯಾಕೆ ತೊಂದರೆ ಕೊಡ್ತೀರಾ? ಹೌದಾ? ವೆರಿ ಗುಡ್, ಥ್ಯಾಂಕ್ ಗಾಡ್. ತುಂಬ ಸಿಹಿ ಸುದ್ದಿ ಹೇಳಿದ್ರಿ, ಒಳ್ಳೆ ವಿಷಯ. ಓಕೆ, ನಾನು ಸ್ವಲ್ಪ ಹೊತ್ತಲ್ಲಿ ಕಾಲ್ ಬ್ಯಾಕ್ ಮಾಡ್ತೀನಿ. ಶೋ ಅಪ್ಪು, ಏನದು ಕೆಟ್ಟ ರೂಢಿ, ಇಡಲಿ ಅದನ್ನ. ಇಷ್ಟು ಸಲ ಹೇಳಿದ್ದೀನಿ ಹಿಂಗೆಲ್ಲ ಮಾಡಬಾರ್ದು ಅಂತ. ಮಮ್ಮಿ ನಂಗೆ ನೆಗಡಿ ಆಗಿದೆ ಮಮ್ಮಿ. ಅಯ್ಯೋ ಕೊಂದು, ಮಾತ್ರ ಇನ್ನು ಸ್ಕೂಲ್ ಶುರು ಆಗಿಲ್ವಲ್ಲ, ಅಷ್ಟೇ ಕಡೆ ಮಾಡ್ತಿದ್ಯಾ? ಇಲ್ಲ ಮಮ್ಮಿ, ನಿಜ. ಹೌದಾ, ಸರಿ ಓಕೆ. ನೀನು ಹಾಗೆಲ್ಲ ಮಾಡಬೇಡ, ನಾನು ಹೋಗಿ ನಾಲ್ಕೆ ತೊಗೊಂಬರ್ತೀನಿ, ಸರಿನಾ? ಬಟ್ಟೆನೇ ತೊಗೊಂಬರ್ತೀನಿ ಜೊತೆಲಿ. ಮಮ್ಮಿ ನೋಡಿ ನೋಡಿ, ಮುಂಚೆ ಐಸ್ ಕ್ರೀಮ್ ತಿಂತಾ ಇದ್ದ, ನನಗೂ ಕೊಡ್ಸಿ ಮಮ್ಮಿ. ಕಂದ, ನಿನಗೆ ನೆಗಡಿ ಆಗಿದೆ ಅಂತ ಅವಳಿಗೆ ಗೊತ್ತಿಲ್ಲ, ಬಟ್ ನೀನು ಕೊಡೋದಕ್ಕಾಗಲ್ಲ. ಮುಂಚು ಅವ್ನ ಮುಂದೆ ತಿನ್ಬೇಡ, ಸರಿನಾ? ಅಮ್ಮ, ಅವನಿಗೆ ನೆಗಡಿ ಆದ್ರೆ ನಾನು ಯಾಕಮ್ಮ ಐಸ್ ಕ್ರೀಮ್ ತಿನ್ಬಾರ್ದು? ಅಲ್ಲ ಕಂದ, ನೀನು ಅವ್ನ ಮುಂದೆ ತಿಂದ್ರೆ ಅವ್ನಿಗೆ ಬೇಜಾರಾಗುತ್ತಲ್ವಾ? ಇಲ್ಲಿ ನೋಡು, ಮನೇಲಿ ಯಾರಿಗಾದ್ರು ಹುಷಾರಿಲ್ಲ ಅಂದ್ರೆ ನಾವು ಕೇರ್ ಮಾಡಬೇಕು. ನೀನು ಅಕ್ಕ ಅಲ್ವಾ, ನೀನು ನಿನ್ನ ತಮ್ಮನಿಗೆ ಹೆಂಗೆ ಕೇರ್ ಮಾಡ್ಬೇಕು ಹೇಳು? ಫಸ್ಟ್ ಇದನ್ನು ಮುಗಿಸ್ಬಿಡ್ತೀನಮ್ಮ, ಆಮೇಲೆ ಕೇರ್ ಮಾಡ್ತೀನಿ.